ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ T20 ಮ್ಯಾಚ್. ಒಂದ್ ಕಡೆ ನಮ್ಮ ಇಂಡಿಯನ್ ವುಮೆನ್ಸ್ ಚಾಂಪಿಯನ್ಸ್ ಅಂದ್ರೆ ಏಷ್ಯಾ ಕಪ್ ಚಾಂಪಿಯನ್ಸ್ ಆಗ್ಬೇಕಾಯ್ತು. ಓಕೆ, ಪರವಾಗಿಲ್ಲ, ರನ್ನರ್ಸ್ ಆಗಿದ್ದಾರೆ. ಬಟ್ ಇಲ್ಲಿ ಕೈ ಹಿಡಿದಿರೋದು ನಮ್ಮ ಬಾಯ್ಸ್ ಗುರು. ಸೆಕೆಂಡ್ T20 ಮ್ಯಾಚ್ ನಲ್ಲೂ ಕೂಡ ಅಬ್ಬರಿಸಿ ಗೆದ್ದಿದ್ದಾರೆ. ಶ್ರೀಲಂಕಾ ಸ್ಟಾರ್ಟಿಂಗ್ ಬ್ಯಾಟಿಂಗ್ ನ ತಗೊಂಡು 161 ರನ್ ಹೊಡಿತೆ 20 ಓವರ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ. ಬಟ್ ಇಲ್ಲಿ ಬೌಲಿಂಗ್ ಅಟ್ಯಾಕ್ ನ ನೋಡೋದ್ರೆ ನಮ್ಮ ಟೀಮ್ ಇಂಡಿಯಾ ಪರವಾಗಿ ರವಿ ಬಿಷ್ಣೋಯಿ 4 ಓವರ್ನಲ್ಲಿ 3 ವಿಕೆಟ್ ನ ಎತ್ತಾಕೊಳ್ತಾರೆ ಇವತ್ತು ಕೂಡ. ಸೊ ಕೇವಲ ಕೊಟ್ಟಿದ್ದು 26 ರನ್ ಅಷ್ಟೇನೆ ಗುರಿ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಒಂದೇ ಓವರ್ ನಲ್ಲಿ 2 ವಿಕೆಟ್, ಅದು ಕೂಡ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಹೊರಹೊಮ್ಮಿರೋದು ನಮ್ಮ ಹಾರ್ದಿಕ್ ಪಾಂಡ್ಯ. 2 ವಿಕೆಟ್ ನ ಇವರು ಕೂಡ ಎತ್ತಾಕೊಳ್ತಾರೆ ಗುರು. 2 ಓವರ್ ಮಾಡಿ 23 ರನ್ ಕೊಟ್ಟಿದ್ದಾರೆ. ಇನ್ನು ರಿಯಾನ್ ಪರಾಗ್ ಅವರು ಇವತ್ತು ಯಾವುದೇ ವಿಕೆಟ್ ತಗೊಳ್ಳೋದಿಲ್ಲ, ಹೋದ್ ಮ್ಯಾಚ್ ನಲ್ಲಿ ವಿಕೆಟ್ ಬಂದ್ರು ಕೂಡ. ಬಟ್ ಅಕ್ಷರ್ ಪಟೇಲ್ 4 ಓವರ್ 30 ರನ್ 2 ವಿಕೆಟ್ ನ ಎತ್ತಾಕೊಂಡ್ರೆ, ಮೊಹಮ್ಮದ್ ಸಿರಾಜ್ 3 ಓವರ್ 27 ರನ್ ಯಾವುದೇ ವಿಕೆಟ್ ಇವರಿಗೆ ಕೊಡ್ತಾ ಇಲ್ಲ ಗುರು. ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಶ್ರೀಲಂಕಾ ತಂಡ. ನಾವು ಸ್ಪೇಸರ್ಸ್ ಅಥವಾ ಸಿರಾಜ್ ಅವ್ರಿಗೆ ವಿಕೆಟ್ ನ ಕೊಡೋದಿಲ್ಲ ಗುರು, ತಡೆದಾಡ್ತೀವಿ, ಅವ್ರಿಗೆ ರನ್ ಹೊಡಿದಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋ ರೇಂಜಿಗೆ ಆಡಿದ್ದು. ಬಟ್ ಶ್ರೀಲಂಕಾದ ಪರವಾಗಿ ನೋಡೋದಾದ್ರೆ ಯಾವ ಒಬ್ಬ ಬ್ಯಾಟ್ಸ್ಮನ್ ಆದ್ರೂ ಸ್ವಲ್ಪ ಹೋರಾಟ ಕೊಟ್ಟಿದ್ದಾರೆ ಅಂತ ನೋಡೋದು ಕುಶಾಲ್ ಪೆರೇರಾ ಮತ್ತು ಪಿ ನಿಸಂಕ ಇಬ್ರೇನೆ ಗುರು ಅಲ್ಪ ಮಟ್ಟಿಗೆ ಹೋರಾಟ ಕೊಟ್ಟರು. ಅದ್ ಬಿಟ್ರೆ ಕಮಿಂಡು ಮೆಂಡಿಸ್ ಅವರು ಕೂಡ 26 ರನ್ ಹೊಡಿತಾರೆ. ಬಟ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟಿಂಗ್ ಬಂದಿದ್ರೆ ಚೆನ್ನಾಗಿರೋದು. ಬಟ್ ನಮ್ಮ ಟೀಮ್ ಇಂಡಿಯಾ ಈ 161 ರನ್ ಚೇಸ್ ನ ಕೇವಲ 81 ಪಾಯಿಂಟ್ ಏನೇನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಸೊ ಅರ್ಥ ಆಗೋಂಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಹಾಕೊಂಡಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡಿ ಗುರು. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? 6.3 ಓವರ್ ನಲ್ಲಿ ಈ ಚೇಸ್ ನ ಮುಗ್ಸಾಕ್ತಾರೆ ಗುರು. 81 ರನ್ 3 ವಿಕೆಟ್ ನಷ್ಟಕ್ಕೆ. ಬಟ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಬೆಂಕಿ ಬ್ಯಾಟಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಗುರು. ದಾಖಲೆನ ಬರೆದು ಬಿಟ್ಟಿದ್ದಾರೆ ನಮ್ಮ ಹಾರ್ದಿಕ್ ಪಾಂಡ್ಯ ಈ ಮ್ಯಾಚ್ ನಲ್ಲಿ. ಸೊ ಏನೇನಾಯ್ತು ಈ ಮ್ಯಾಚ್ ನಲ್ಲಿ ಅಂತ ನೋಡೋದ್ ಆದ್ರೆ, ಹಾರ್ದಿಕ್ ಪಾಂಡ್ಯ ಅವರು 9 ಬಾಲ್ಗೆ 22 ರನ್ 3 4 1 ಸಿಕ್ಸಸ್ ನ ಹೊಡೆದಿದ್ದಾರೆ. 244 ಸ್ಟ್ರೈಕ್ ರೇಟ್ ಮೂಲಕ ಹೊಸ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ T20 ಕ್ರಿಕೆಟ್ ನಲ್ಲಿ 1500 ರನ್ ಕಂಪ್ಲೀಟ್ ಮಾಡೋದ್ರ ಜೊತೆಗೆ 50 ವಿಕೆಟ್ ನ ತಗೊಂಡಿರುವಂತ ಇಂಡಿಯನ್ ಫಸ್ಟ್ ಬ್ಯಾಟ್ಸ್ಮನ್ ಅಂತಾನೂ ಕೂಡ ಇವ್ರಿಗೆ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಶಸ್ವಿ ಜೈಸ್ವಾಲ್ 15 ಬಾಲ್ಗೆ 30 ರನ್ ಹೊಡೆದ್ರು ಔಟ್ ಆದ್ರೆ, ಸಂಜು ಸ್ಯಾಮ್ಸನ್ 0 ಯಾವುದೇ ರನ್ ಕೂಡ ಗಳಿಸೋಕಾಗಲಿಲ್ಲ. ಹಾರ್ದಿಕ್ ಪಾಂಡ್ಯ 9 ಬಾಲ್ಗೆ 22 ರನ್ ನೋಡಿದ್ರೆ, ಸೂರ್ಯಕುಮಾರ್ ಯಾದವ್ 12 ಬಾಲ್ಗೆ 26 ರನ್ 4 4 1 6 ಹೊಡೆದು ಔಟ್. ಅದ್ರ ಜೊತೆಗೆ ರಿಷಬ್ ಪಂತ್ ಅವ್ರಿಗೆ ಬಂದ್ಬಿಟ್ಟು 2 ಬಾಲ್ಗೆ 2 ರನ್ ಹೊಡೆದ್ಬಿಟ್ಟು ವಿನ್ ಮಾಡಿಸ್ಕೊಳ್ತಾರೆ ಗುರು. ಸೊ ಏನೋ ಒಂದ್ ಕಡೆ ಅನ್ನಿಸ್ತಾ ಇದೆ, ಒಂದ್ ಕಡೆ ಸಿಹಿ ಒಂದ್ ಕಡೆ ಕಹಿ. ಒಂದೇ ದಿನ ಬಂತು, 2 ಕಡೆಯಿಂದ ಸಿಹಿ ಬಂದಿದ್ರೆ ಚೆನ್ನಾಗಿರ್ತದೆ. ಬಟ್ ಪರವಾಗಿಲ್ಲ ಗುರು, ನೆಕ್ಸ್ಟ್ ಸೀಸನ್ ನೋಡ್ಕೊಳ್ಳೋಣ. ನಮ್ಮ ಬಾಯ್ಸ್ ಏನ್ ಕಮ್ಮಿ ಇಲ್ಲ ಗುರು. ಹಾರ್ದಿಕ್ ಪಾಂಡ್ಯ ಅಂತೂ BCCI ಟಕ್ಕರ್ ಕೊಟ್ಟಿದ್ರೆ, ಅಣ್ಣ ಕಂಪ್ಲೀಟ್ಲಿ ಫಿಟ್ ಇದೀನಪ್ಪ, ನೀವೇನ್ ಹೇಳಿದ್ರು ಕೂಡ ನಾನು ಬಿಡೋದಿಲ್ಲ, ಸೀರೀಸ್ ನಲ್ಲಿ ನಾನು ಏನಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟು ನಿಂತಿದ್ದಾರೆ ಅಂತ ಅನ್ಸುತ್ತೆ ಗುರು. BCCI ಅವರು ಎಷ್ಟು ಉರ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಅವರ ಈ ಪರ್ಫಾರ್ಮೆನ್ಸ್ ನೋಡಿ ಎಂತ ವ್ಯಕ್ತಿ ಗುರು, ಖಂಡಿತ ಇವರಿಗೆ ಅಪ್ರಿಶಿಯೇಟ್ ಅಂತ ಮಾಡಲೇಬೇಕು. ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಬ್ರೋಕೇನ್ ಆಗ್ತಾ ಇದೆ, ಕ್ರಿಕೆಟ್ ಲೈಫ್ ನಲ್ಲಿ ಅತಾಂತರ ಆಗೋಗಿದ್ದಾರೆ, ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ BCCI ಇವ್ರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಫಿಟ್ ಇದ್ರು ಕೂಡ ಏನೇನೋ ರೀಸನ್ ಹೇಳ್ತಿದ್ದಾರೆ. ಇವ್ರ ಬಗ್ಗೆ ಊಹಾಪೋಹಗಳು ತುಂಬಾನೇ ಇದೆ. ಬಟ್ ಇದನ್ನೆಲ್ಲ ಮೆಟ್ಟಿ ನಿಂತು ಮೆಂಟಲಿ ಸ್ಟ್ರಾಂಗ್ ಆಗಿ ನಾನು ಇದೀನಿ ಗುರು. ಇನ್ನೂ ಕೂಡ ಯಾವತ್ತು ನಾನು ಬಿಟ್ ಕೊಡೋದಿಲ್ಲ ಅಂತ ಎಂತ ಕ್ಯಾರೆಕ್ಟರ್ ತೋರಿಸಿದ್ದಾರೆ ಗುರು ಹಾರ್ದಿಕ್ ಪಾಂಡ್ಯ. ಇಂಥ ಕ್ಯಾರೆಕ್ಟರ್ ನ ಖಂಡಿತ ಅಪ್ರಿಶಿಯೇಟ್ ಮಾಡಲೇಬೇಕು. ಸೊ ಈ ರೀತಿ ಮನೋಭಾವ ಎಲ್ಲರೂ ಕೂಡ ಒಂದೇ ಬೇಕು ಲೈಫಲ್ಲಿ. ಏನೇ ಆಗ್ಲಿ ನಮ್ಮ ಗುರಿ ಕಡೆ ನಾವು ಗಮನ ಇಟ್ರೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರೇನೇ ಸಾಕ್ಷಿ. ಸೊ ನೀವೇನಂತೀರಾ ಹಾರ್ದಿಕ್ ಪಾಂಡ್ಯ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ? ಈ ವಿಡಿಯೋಗೆ ಬೇಗ ಬೇಗ ಲೈಕ್ಸ್ ಮಾಡಿಬಿಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾರ್ದಿಕ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.